ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ IAS ಅಕಾಡೆಮಿ. ಕರ್ನಾಟಕ ಜಿಯೋಗ್ರಫಿ ಸೀರೀಸಲ್ಲಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ನೋಡ್ತಾ ಇದ್ವಿ. ಈಗಾಗಲೇ ನಾವು 4 ನದಿಗಳನ್ನ ನೋಡಿದ್ದೀವಿ: ವೆಂಕಟಪುರ, ಗಂಗಾವಲಿ, ವರಹಿ ಮತ್ತು ವರದಾ. ಇವತ್ತು 5ನೇ ನದಿ ಫಾಲ್ಗುಣಿ ಬಗ್ಗೆ ನೋಡೋಣ. ಆಲ್ಟರ್ನೇಟಿವ್ ನೇಮ್ಸ್: ಈ ನದಿಗೆ ಮೋಸ್ಟ್ ಕಾಮನ್ಲಿ ಗುರುಪುರ ಅಂತ, ಗುರುಪುರ ನದಿ ಅಥವಾ ಗುರುಪುರ ರಿವರ್ ಅಂತ ಕೂಡ ಕರೀತಾರೆ. ಇಟ್ ಈಸ್ ಆಲ್ಸೋ ರೆಫರ್ಡ್ ಆಸ್ ಪಂಚಮಗರು ಅಥವಾ ಕೂಲೂರ್ ರಿವರ್. Nature of the river. ಈ ರಿವರು ಆಂಟಿಸಿಡೆಂಟ್ ರಿವರ್. ದೇರ್ ಆರ್ 2 types: ಆಂಟಿಸಿಡೆಂಟ್ ಆ್ಯಂಡ್ ಸಬ್ಸಿಕ್ವೆಂಟ್. ಈ ಡಿಫ್ರೆನ್ಸ್ ಏನು ಅಂತ ನಿಮಗೆ ಜಿಯೋಗ್ರಫಿಲಿ ಬರುತ್ತೆ, ಅದು ನೋಡ್ಕೊಳ್ಳಿ. ಅದು ಪ್ರಿಲಿಮ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ರಿವರ್ ವೆಸ್ಟ್ ಫ್ಲೋಯಿಂಗ್ ದಟ್ ಟ್ರೈನ್ಸ್ ಇನ್ ಟು ಅರೇಬಿಯನ್ ಸಿ. ಒರಿಜಿನ್ ಇದು ಎಲ್ಲಿ ಉಗಮ ಆಗುತ್ತೆ ಅಂತಂದರೆ ಇನ್ ದ ವೆಸ್ಟರ್ನ್ ಘಾಟ್ಸ್, ಸ್ಪೆಸಿಫಿಕಲಿ ಇನ್ ಬಂಗಡಿ ವ್ಯಾಲಿ ನಿಯರ್ ವೇನೂರ್ in Beltangadi Taluk of Dakshin Kannada district. Length approximately it flows for 80 km before joining Arabian Sea. Course: it flows through Dakshina Kannada district. Idu mainly importantly flows through Dakshin Kannada district of Karnataka, passing through towns like Venur, Gurupura, Kulur. ಈ ಸಿಟಿ ಅಥವಾ ಈ ಟೌನ್ಸ್ ಥ್ರೋ ಇದು ಪಾಸ್ ಆಗೋದ್ರಿಂದ ಇದಕ್ಕೆ ನೇಮ್ ಕೂಡ ಗುರುಪುರ ರಿವರ್ ಮತ್ತು ಕೂಲೂರ್ ರಿವರ್ ಅಂತ ಬಂದಿದೆ. ದೆನ್ ಕಾನ್ಫ್ಲುಯೆನ್ಸ್: ನಿಯರ್ ದ ಸಿಟಿ ಆಫ್ ಮಂಗಳೂರು, ಇಟ್ ಮೂವ್ಸ್ ಪ್ಯಾರಲಲ್ ಟು ಕೋಸ್ಟ್ ಲೈನ್ ಬಿಫೋರ್ ಇವೆಂಚುಯಲಿ ಮರ್ಜಿಂಗ್ ವಿತ್ ನೇತ್ರಾವತಿ ರಿವರ್. ದ 2 rivers ಫಾರ್ಮ್ ಕಾಮನ್ ಎಸ್ಚುರಿ ಅಟ್ ಓಲ್ಡ್ ಮಂಗಳೂರು ಪೋರ್ಟ್ ಬಿಫೋರ್ ಎಂಟರಿಂಗ್ ಅರೇಬಿಯನ್ ಸಿ. ಈಗ ಮ್ಯಾಪ್ ನೋಡಿದ್ರೆ ದಿಸ್ ಈಸ್ ಫಾಲ್ಗುಣಿ ರಿವರ್. ಇಟ್ ಫ್ಲೋಸ್ ವೆಸ್ಟ್ವರ್ಡ್, ಪಶ್ಚಿಮ ದಿಕ್ಕಿನಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ದಿಕ್ಕಿನಲ್ಲಿ ಹರಿದು ಇಲ್ಲಿ ನೋಡಿ ಇಟ್ ಫ್ಲೋಸ್ ಪ್ಯಾರಲಲ್ ಟು ದ ಕೋಸ್ಟ್ ಲೈನ್. ಕೋಸ್ಟ್ ಲೈನ್ಗೆ ಇದು ಪ್ಯಾರಲಲ್ ಆಗಿ ಹರಿದು ಇಲ್ಲಿ ಮತ್ತು ನೇತ್ರಾವತಿ ನದಿಯ ಜೊತೆ ಇದು ಜಾಯ್ನ್ ಆಗಿ ಅರೇಬಿಯನ್ ಸೀನ ಮುಟ್ಟುತ್ತೆ. ನೆಕ್ಸ್ಟ್ ಪಾಯಿಂಟ್: ಇಂಡಸ್ಟ್ರಿಯಲ್ ಹಬ್. ದ ರಿವರ್ ಈಸ್ ವೈಟಲ್ ಫಾರ್ ಇಂಡಸ್ಟ್ರಿಯಲ್ ಬೆಲ್ಟ್ ಆಫ್ ಮಂಗಳೂರು. Major entities like New Mangaluru Port, Mangaluru Chemicals and Fertilizers, KIDB, Karnataka Industrial Area Development Board industrial areas are located on its northern bank. And islands. The river creates several small kudrus, andre islands, which are known for local agriculture and coconut plantation. ಇಲ್ಲಿ ನೋಡ್ಬೋದು, in the northern bank, this is ಮಂಗಳೂರು ಪೋರ್ಟ್, ಆ್ಯಂಡ್ ಇಲ್ಲೇ ನಾವು ಮಂಗಳೂರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಫ್ಯಾಕ್ಟರಿ ಕೂಡ ವಿ ಕ್ಯಾನ್ ಸಿ. ಆ್ಯಂಡ್ ವಿ ಕ್ಯಾನ್ ಸಿ ಹಿಯರ್ ಸ್ಮಾಲ್ ಐಲ್ಯಾಂಡ್ಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ದೀಸ್ ರಿವರ್. ದೀಸ್ ಆರ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಕೊಕೊನಟ್ ಪ್ಲಾಂಟೇಶನ್. ಆ್ಯಂಡ್ ರೀಸೆಂಟ್ಲಿ ಇನ್ 1 or 2 days ಬ್ಯಾಕ್ ದಿಸ್ ರಿವರ್ ವಾಸ್ ಇನ್ ನ್ಯೂಸ್ ಬಿಕಾಸ್ ಡೆಡ್ ಫಿಶ್ ಫೌಂಡ್ ಹ್ಯಾಸ್ ಪೊಲ್ಯೂಟೆಡ್ ಸ್ಟ್ರೀಮ್ಸ್ ಫ್ಲೋಸ್ ಇನ್ ಟು ಫಾಲ್ಗುಣಿ ರಿವರ್. ಅಂದರೆ ಇಂಡಸ್ಟ್ರಿಯಲ್ ಏರಿಯಾಸ್ ಈ ಒಂದು ನದಿಯ ದಡದಲ್ಲಿ ಜಾಸ್ತಿ ಆಗಿರೋದ್ರಿಂದ ಪೊಲ್ಯೂಟೆಡ್ ವಾಟರ್ ಆ ರಿವರ್ಗೆ ರಿಲೀಸ್ ಮಾಡ್ತಿರೋದ್ರಿಂದ ಫಿಶಸ್ಸು ಸಾಯ್ತಾ ಇದ್ದಾವೆ ಅಂತ ಈಗ ಈ ರಿವರು ರೀಸೆಂಟಾಗಿ ನ್ಯೂಸಲ್ಲಿದೆ. ಹಾಗಾಗಿ ಈ ರಿವರ್ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಆ್ಯಂಡ್ ಟೂರಿಸಮ್. ವೇನೂರ್, ಲೊಕೇಟೆಡ್ ಆನ್ ಇಟ್ಸ್ ಬ್ಯಾಂಕ್, ದಿಸ್ ಟೌನ್ ಈಸ್ ಫೇಮಸ್ ಫಾರ್ ಬಾಹುಬಲಿ ಮೊನೋಲಿತ್. ಅಂದರೆ ಒಂದು ಏಕಶಿಲಾ ಮೂರ್ತಿ ಅಂತ ಕರಿಬೋದು. ಆ ಬಾಹುಬಲಿ ಸ್ಟ್ಯಾಚ್ಯೂ ಈ ವೇನೂರ್ ಅನ್ನೋ ಒಂದು ಪ್ಲೇಸಲ್ಲಿ ನಾವು ನೋಡ್ಬೋದು. ಇಟ್ ಈಸ್ ಒನ್ ಆಫ್ ದ 5 ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಮೇಯ್ನಾಗಿ 5 ಈ ಥರ ಬಾಹುಬಲಿ ಶಿಲೆಗಳಿವೆ. ಎಲ್ಲೆಲ್ಲಿ ಅಂತ ಅಂದರೆ ಒಂದು ಶ್ರವಣಬೆಳಗೊಳ, ಮತ್ತು ಧರ್ಮಸ್ಥಳ, ಕಾರ್ಕಳ, ಇನ್ನೊಂದು ಇಲ್ಲಿ ವೇನೂರು, 5ನೇದು ಇಲ್ಲಿ ಅಂತ ನೀವು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಪಿಲಿಕುಳ ನಿಸರ್ಗಧಾಮ, ಆ್ಯನ್ ಇಂಟಿಗ್ರೇಟೆಡ್ ಎಕೋ ಎಜುಕೇಷನಲ್ ಟೂರಿಸಮ್ ಸ್ಪಾಟ್. ಮೀನ್ಸ್ ದಿಸ್ ನಿಸರ್ಗಧಾಮ is important for its ecological importance and educational value as well as tourism potential. Bridges. Kuluru Bridge. It is an important bridge through which National Highway 66 passes through.
ನಾವಿವಾಗ ಒಂದು MCQ ನೋಡೋಣ. ವಿತ್ ರೆಫರೆನ್ಸ್ ಟು ಗುರುಪುರ ರಿವರ್ ಆಫ್ ಕರ್ನಾಟಕ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ an antecedent west flowing river originating in the Western Ghats near Venur, Dakshin Kannada district. It merges with Netravati river near Mangaluru to form a common estuary before draining into Arabian Sea. New Mangaluru Port Authority and major industrial establishment are located along its southern bank. The Kuluru Bridge on National Highway 66 is an important transit point across this river. Which of the statement given above are correct? Option A 1 and 2 only, option B 1, 2 and 4 only, option C 2 and 3 only, option D 1, 3 and 4 only. ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.